ಬೆಳಗಿನ ಬೆಳಕು. ಅರಣ್ಯಕಾಂಡ 7ನೇ ಅಧ್ಯಾಯ 9ನೇ ವಾಕ್ಯ. ಕೇಹತ್ಯರು ಭಾಗ 10. ದೇವಸನ್ನಿಧಿಯ ರೊಟ್ಟಿಯ ಮೇಜು ಭಾಗ 4. ನಿನ್ನೆ ನಾವು ಮೇಜಿನ ಬಗ್ಗೆ ನೋಡಿದ್ದೇವೆ. ಜಾಲಿ ಮರವು ಮನುಷ್ಯನಿಗಾಗಿ ಕ್ರಿಸ್ತನ ಅಕ್ಷಯ ಗುಣ ಸ್ವಭಾವವನ್ನು ಸೂಚಿಸಿದರೆ, ಶುದ್ಧ ಚಿನ್ನವು ಆತನು ನಡೆದ ದೈವಿಕ ಗುಣವನ್ನು ಮತ್ತು ಚಿನ್ನದ ಕಿರೀಟವು ಆತನ ಜನರು ಜಾರಿ ಬೀಳದಂತೆ ಕಾಯುವ ಆತನ ರಾಜತ್ವವನ್ನು ಸೂಚಿಸುತ್ತದೆ. ಇಂದು ನಾವು ಆ ಮೇಜಿನ ಮೇಲಿರುವ 12 ರೊಟ್ಟಿಗಳು, ಅವುಗಳ ಮೇಲಿಟ್ಟ ಸಾಂಬ್ರಾಣಿ ಮತ್ತು ಸಬ್ಬತ್ತಿನ ನವೀಕರಣದ ಕುರಿತು ಅಭ್ಯಾಸಿಸೋಣ. ಆ ಮೇಜು ಕ್ರಿಸ್ತನ ಬಗ್ಗೆ ಹೇಗೆ ವಿವರಿಸುತ್ತದೋ, ಅದರ ಮೇಲಿರುವ ರೊಟ್ಟಿಯು ಕೂಡ ಅದೇ ಕಥೆಯನ್ನು ಇನ್ನಷ್ಟು ವಿವರವಾಗಿ ನಮಗೆ ತಿಳಿಸುತ್ತದೆ. ಉತ್ತಮವಾದ ಹಿಟ್ಟು. ಆ 12 ರೊಟ್ಟಿಗಳನ್ನು ಉತ್ತಮ ದರ್ಜೆಯ ಗೋಧಿ ಹಿಟ್ಟಿನಿಂದ ಮಾಡಲಾಗುತ್ತಿತ್ತು. ಇದು ಸಾಮಾನ್ಯ ಹಿಟ್ಟಲ್ಲ, ಬದಲಾಗಿ ಯಾವುದೇ ಉಂಡೆಗಳಿಲ್ಲದೆ, ತೌಡು, ಹೊಟ್ಟು, ಕಸ ಅಥವಾ ಕಶ್ಮಲದಲ್ಲಿ ಇಲ್ಲದಂತೆ ಅನೇಕ ಬಾರಿ ಜರಡಿ ಹಿಡಿದು ಸಿದ್ಧಪಡಿಸಿದ ಹಿಟ್ಟಿಗಾಗಿತ್ತು. ಉತ್ತಮವಾದ ಹಿಟ್ಟನ್ನು ತಯಾರಿಸಲು ಗೋಧಿಯು ಒಂದು ಸುದೀರ್ಘ ಪ್ರಕ್ರಿಯೆ ಒಳಗಾಗುತ್ತಿತ್ತು. ಅದನ್ನು ನೆಲದಲ್ಲಿ ಬಿತ್ತಿ ಹೂಳಬೇಕಿತ್ತು. ಅದು ಗಾಳಿ, ಮಳೆ ಮತ್ತು ಬಿಸಿಲಿನಲ್ಲಿ ಬೆಳೆಯಬೇಕಿತ್ತು. ನಂತರ ಅದನ್ನು ಕೊಯ್ದು, ಬಡಿದು, ತೂರಿ, ಬೀಸುವ ಕಲ್ಲಿನಲ್ಲಿ ಬೀಸಿ ಪುಡಿ ಮಾಡಿ ಪದೇ ಪದೇ ಜರಡಿ ಹಿಡಿದಾಗ ಮಾತ್ರ ಅದು ಮೃದುವಾದ ಉತ್ತಮ ಹಿಟ್ಟಾಗುತ್ತಿತ್ತು. ಇದು ಪ್ರತಿಯೊಂದು ಹಂತದಲ್ಲೂ ಪರಿಪೂರ್ಣವೆಂದು ಸಾಬೀತವಾದ ಕ್ರಿಸ್ತನ ಗುಣ ಸ್ವಭಾವದ ಬಗ್ಗೆ ಮಾತನಾಡುತ್ತದೆ. ಆತನಲ್ಲಿ ಯಾವುದೇ ಒರಟುತನವಾಗಲಿ ಅಥವಾ ಒತ್ತಡದ ಸಮಯದಲ್ಲಿ ಹೊರಬರುವ ಅಡಗಿದ ದೋಷಗಳಾಗಲಿ ಇರಲಿಲ್ಲ. ಆತನು ಏಕಾಂತದಲ್ಲಿದ್ದಂತೆಯೇ ಸಾರ್ವಜನಿಕವಾಗಿಯೂ ಇದ್ದನು. ಪ್ರೀತಿಸುವವರಾಗಿದ್ದಂತೆಯೇ ದ್ವೇಷಿಸುವವರಿಗೂ ಹಾಗೆಯೇ ಇದ್ದನು. ಅರಣ್ಯದಲ್ಲಿ ಸೈತಾನನಿಂದ, ಫರಿಸಾಯರಿಂದ ಮತ್ತು ಕಷ್ಟಗಳಿಂದ ಆತನು ಪರೀಕ್ಷಿಸಲ್ಪಟ್ಟನು. ಆದರೆ ಪ್ರತಿಯೊಂದು ಪರೀಕ್ಷೆಯೂ ನಂತರವೂ ಆತನಲ್ಲಿ ಪಾಪದ ಒಂದು ಕಣವೂ ಸಿಗಲಿಲ್ಲ. ಇಬ್ರಿಯರಿಗೆ 4ನೇ ಅಧ್ಯಾಯ 15ನೇ ವಾಕ್ಯ ಹೇಳುವಂತೆ, ಆತನು ಪಾಪವಿಲ್ಲದವನಾಗಿದ್ದರೂ ನಮಗಾಗದಂತೆಯೇ ಎಲ್ಲ ವಿಷಯಗಳಲ್ಲಿ ಪರೀಕ್ಷಿಸಲ್ಪಟ್ಟನು. ಆ ವಿಷಯಗಳು ಆತನಲ್ಲಿ ಪವಿತ್ರತೆಯನ್ನು ಸೃಷ್ಟಿಸಲಿಲ್ಲ, ಬದಲಾಗಿ ಆತನಲ್ಲಿ ಮೊದಲೇ ಇದ್ದ ಪವಿತ್ರತೆಯನ್ನು ಸಾಬೀತುಪಡಿಸುತ್ತಿದ್ದವು. ಯೋಹಾನ ಬರೆದ ಪತ್ರಿಕೆ 12ನೇ ಅಧ್ಯಾಯ 24ನೇ ವಾಕ್ಯದಲ್ಲಿ ಕ್ರಿಸ್ತನು ತನ್ನನ್ನು ಗೋಧಿ ಕಾಳಿಗೆ ಹೋಲಿಸಿಕೊಂಡನು. ಒಂದು ಗೋಧಿ ಕಾಳು ಭೂಮಿಯಲ್ಲಿ ಬಿದ್ದು ಸತ್ತ ಹೊರತು ಅದು ಒಂದೇ ಆಗಿರುವುದು, ಆದರೆ ಅದು ಸತ್ತರೆ ಬಹಳ ಫಲ ಕೊಡುವುದು. ಆತನು ಬಿತ್ತಲ್ಪಟ್ಟ ಮತ್ತು ಹೂಳಲ್ಪಟ್ಟ ಕಾಳಾಗಿದ್ದನು. ಆತನು ಬಡಿಯಲ್ಪಟ್ಟ ಮತ್ತು ಬೀಸಲ್ಪಟ್ಟ ಗೋಧಿಯಾಗಿದ್ದನು. ಆ ಪ್ರಕ್ರಿಯೆಯಿಂದ ಹೊರಬಂದದ್ದೇ ಜಗತ್ತನ್ನು ಎಂದೆಂದಿಗೂ ಪೋಷಿಸುವ ಜೀವದ ರೊಟ್ಟಿ. ಮೇಜಿನ ಮೇಲಿದ್ದ ಉತ್ತಮ ಹಿಟ್ಟು ಒಂದು ಬೀಜದಿಂದ ಪ್ರಾರಂಭವಾದಂತೆ, ಕ್ರಿಸ್ತನು ಬೆತ್ಲೆಹೇಮಿನಲ್ಲಿ ಒಂದು ಮಗುವಾಗಿ ಜನಿಸಿ ಪ್ರಪಂಚದ ಎಲ್ಲ ಕಷ್ಟಗಳನ್ನು ಎದುರಿಸಿ ರೊಟ್ಟಿಯಾಗಿ ಹೊರಬಂದನು. ಹುಳಿಯಿಲ್ಲದ ರೊಟ್ಟಿ. ದೇವಸನ್ನಿಧಿಯ ರೊಟ್ಟಿಯು ಹುಳಿಯಿಲ್ಲದ ರೊಟ್ಟಿಯಾಗಿರಬೇಕಾಗಿತ್ತು. ಗಾಳಿಯಲ್ಲಿರುವ ನೈಸರ್ಗಿಕ ಹುಳಿ ಕೂಡ ಹಿಟ್ಟನ್ನು ಸೇರದಂತೆ ಅದನ್ನು ತಕ್ಷಣವೇ ಬೇಯಿಸಬೇಕಿತ್ತು. ಇದರ ಫಲಿತಾಂಶವೇ ಉಬ್ಬದ, ಸಮ್ಮಟ್ಟಾದ ರೊಟ್ಟಿ. ಬೈಬಲ್ನಲ್ಲಿ ಹುಳಿ ಎಂಬುದು ಯಾವಾಗಲೂ ಪಾಪ, ಭ್ರಷ್ಟಾಚಾರ ಮತ್ತು ಸುಳ್ಳು ಬೋಧನೆಯ ಸಂಕೇತವಾಗಿದೆ. ಯಾಜಕಕಾಂಡ 2ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಯೆಹೋವನಿಗೆ ಅರ್ಪಿಸುವ ಬಲಿಯನ್ನು ಹುಳಿಯನ್ನು ನಿಷೇಧಿಸುತ್ತದೆ. ಮತ್ತಾಯ ಬರೆದ ಪತ್ರಿಕೆ 16ನೇ ಅಧ್ಯಾಯ 6ರಲ್ಲಿ ಯೇಸು ಹುಳಿಯನ್ನು ತಪ್ಪು ಬೋಧನೆಗಳ ಪ್ರಭಾವಕ್ಕೆ ಹೋಲಿಸಿದನು. ಈ ಹುಳಿಯಿಲ್ಲದ ರೊಟ್ಟಿಯು ಕ್ರಿಸ್ತನ ಸಂಪೂರ್ಣ ನಿಷ್ಠಾಪತೆಯನ್ನು ಸೂಚಿಸುತ್ತದೆ. ಅಂದರೆ ಆತನಲ್ಲಿ ಕೇವಲ ಪಾಪದ ಕೃತ್ಯಗಳಿಲ್ಲದಿದ್ದರೂ ಮಾತ್ರವಲ್ಲ, ಆತನ ಒಳಗಡೆ ಯಾವುದೇ ಭ್ರಷ್ಟ ಸ್ವಭಾವವೂ ಇರಲಿಲ್ಲ. ಹುಳಿಯು ಒಳಗಿನಿಂದ ಕೆಲಸ ಮಾಡುತ್ತದೆ ಮತ್ತು ಇಡೀ ಹಿಟ್ಟನ್ನು ಆವರಿಸುತ್ತದೆ. ಆದರೆ ಕ್ರಿಸ್ತನಲ್ಲಿ ಅಂತಹ ಯಾವುದೇ ಅಡಗಿದ ಗರ್ವವಾಗಲಿ ಅಥವಾ ಸ್ವಾರ್ಥವಾಗಲಿ ಇರಲಿಲ್ಲ. ಆತನು ಒಳ ಹೊರಗೆ ಪವಿತ್ರನಾಗಿದ್ದನು. ಪೌಲನು 1 ಕೊರಿಂಥದವರಿಗೆ 5ನೇ ಅಧ್ಯಾಯ 7ನೇ ವಾಕ್ಯದಿಂದ 8ನೇ ವಾಕ್ಯ ಇದನ್ನು ನೇರವಾಗಿ ಸಂಪರ್ಕಿಸುತ್ತಾನೆ. ನಮ್ಮ ಪಸ್ಕದ ಕುರಿಯಾದ ಕ್ರಿಸ್ತನು ಬಲಿಯಾಗಿದ್ದಾನೆ.
ಆದುದರಿಂದ ನಾವು ಹಳೆಯ ಹುಳಿಯಿಂದ ಅಲ್ಲ, ಬದಲಾಗಿ ನಿಷ್ಕಪಟ ಮತ್ತು ಸತ್ಯವೆಂಬ ಹುಳಿಯಿಲ್ಲದ ರೊಟ್ಟಿಯಿಂದ ಹಬ್ಬವನ್ನು ಆಚರಿಸೋಣ. ಇಲ್ಲಿರುವ ಒಂದು ಗಂಭೀರ ಸತ್ಯವೇನೆಂದರೆ, ನಾವು ಯಾವ ರೊಟ್ಟಿಯನ್ನು ಉಣ್ಣುತ್ತೇವೆಯೋ ಅದೇ ರೀತಿಯಾಗಿ ನಾವು ರೂಪಿಸಲ್ಪಡುತ್ತೇವೆ. ನಾವು ಹುಳಿಯಿಲ್ಲದ ಕ್ರಿಸ್ತನನ್ನು, ಆತನ ವಾಕ್ಯ ಗುಣ ಸ್ವಭಾವ ಭುಜಿಸಿದರೆ ನಾವು ನಿಷ್ಕಪಟ ಮತ್ತು ಸತ್ಯವಂತರಾಗಿ ಬದಲಾಗುತ್ತೇವೆ. 12 ರೊಟ್ಟಿಗಳು ಇಸ್ರಾಯೇಲಿನ 12 ಕುಲಗಳನ್ನು ಪ್ರತಿನಿಧಿಸಲು 12 ರೊಟ್ಟಿಗಳನ್ನು ಮೇಜಿನ ಮೇಲಿಡಬೇಕಾಗಿತ್ತು. ಪ್ರತಿಯೊಂದು ರೊಟ್ಟಿಯು ಒಂದೇ ಅಳತೆಯಾಗಿದ್ದು ಸುಮಾರು 6 ಪೌಂಡ್ ತೂಕ. ಯಾವುದೇ ಕುಲಕ್ಕೆ ದೊಡ್ಡ ರೊಟ್ಟಿಯಾಗಲಿ ಅಥವಾ ಸಣ್ಣ ರೊಟ್ಟಿಯಾಗಲಿ ಇರಲಿಲ್ಲ. ಎಲ್ಲರೂ ಯೆಹೋವನ ಮುಂದೆ ಒಂದೇ ಮಟ್ಟದಲ್ಲಿ ಸಮಾನವಾಗಿ ಪ್ರತಿನಿಧಿಸಲ್ಪಟ್ಟಿದ್ದರು. ಈ 12 ರೊಟ್ಟಿಗಳು ದೇವರ ಎಲ್ಲಾ ಜನರನ್ನು ಸೂಚಿಸುತ್ತವೆ. ಪ್ರತಿಯೊಂದು ಹೆಸರು ಮತ್ತು ಹಿನ್ನೆಲೆಯು ದೇವರ ಮುಂದೆ ಹಿಡಿಯಲ್ಪಟ್ಟಿದೆ. ಕ್ರಿಸ್ತನು ತನ್ನ ಎಲ್ಲಾ ಜನರನ್ನು ತಂದೆಯ ಮುಂದೆ ಯಾವಾಗಲೂ ಸಮಾನವಾಗಿ ಪ್ರಸ್ತುತಪಡಿಸುತ್ತಾನೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 25ನೇ ವಾಕ್ಯ ಹೇಳುವಂತೆ, ಆತನು ಅವರಿಗಾಗಿ ಮಧ್ಯಸ್ಥಿಕೆ ವಹಿಸಲು ಯಾವಾಗಲೂ ಬದುಕಿದ್ದಾನೆ. ರೋಮಾಪುರದವರಿಗೆ 10ನೇ ಅಧ್ಯಾಯ 12ರಲ್ಲಿ ದೇವರ ಮುಂದೆ ಯಾವುದೇ ಭೇದ ಭಾವವಿಲ್ಲವೆಂದು ಹೇಳಲಾಗಿದೆ. ಆ ಮೇಜು ಯಾವುದೇ ಕುಲವು ಇನ್ನೊಂದಕ್ಕಿಂತ ದೊಡ್ಡದಲ್ಲವೆಂದು ಘೋಷಿಸಿದಂತೆ, ಇಂದು ಕ್ರಿಸ್ತನಲ್ಲಿರುವ ಯಾವುದೇ ವಿಶ್ವಾಸಿಯು ಇನ್ನೊಬ್ಬರಿಗಿಂತ ಮೇಲಲ್ಲ. 12 ಎಂಬ ಸಂಖ್ಯೆಯು ಪೂರ್ಣತೆಯನ್ನು ಸೂಚಿಸುತ್ತದೆ. 12 ಇಸ್ರಾಯೇಲ್ ಕುಲಗಳು, 12 ಅಪೊಸ್ತಲರು, ಹೊಸ ಯೆರೂಸಲೇಮಿನ 12 ಅಡಿಪಾಯಗಳು. 12 ರೊಟ್ಟಿಗಳಲ್ಲಿ ಒಂದು ಮರೆತು ಹೋಗಿರಲಿಲ್ಲ ಅಥವಾ ಕಾಣೆಯಾಗಿರಲಿಲ್ಲ. ಅಂದರೆ ಕ್ರಿಸ್ತನಿಗಾಗಿ ಸೇರಿದ ಯಾವುದೋ ವ್ಯಕ್ತಿಯು ತಂದೆಯ ದೃಷ್ಟಿಯಿಂದ ಮರೆಯಾಗುವುದಿಲ್ಲ. ಸಾಂಬ್ರಾಣಿ. 6 ರೊಟ್ಟಿಗಳ ಪ್ರತಿ ಸಾಲಿನ ಮೇಲೆ ಶುದ್ಧ ಸಾಂಬ್ರಾಣಿಯಿಂದ ತುಂಬಿದ ಚಿನ್ನದ ಪಾತ್ರೆ ನೀಡಲಾಗಿತ್ತು. ಪ್ರತಿ ಸಬ್ಬತ್ತಿನಂದು ರೊಟ್ಟಿಯನ್ನು ಬದಲಾಯಿಸುವಾಗ ಈ ಸಾಂಬ್ರಾಣಿಯನ್ನು ತೆಗೆದು ಯೆಹೋವನಿಗೆ ಜ್ಞಾಪಕಾರ್ಥವಾಗಿ ಧೂಪದ ಪೀಠದ ಮೇಲೆ ಸುಡಲಾಗುತ್ತಿತ್ತು. ರೊಟ್ಟಿಗಳು ಯಾಜಕರಿಗೆ ಆಹಾರವಾಗಿದ್ದರೆ ಸಾಂಬ್ರಾಣಿಯು ದೇವರಿಗೆ ಸುವಾಸನೆಯಾಗಿ ಅರ್ಪಿಸಲ್ಪಡುತ್ತಿತ್ತು. ಸಾಂಬ್ರಾಣಿಯು ಕ್ರಿಸ್ತನ ಜೀವನದ ಸುವಾಸನೆಯು ತಂದೆಯು ಮುಂದೆ ಏರುವುದನ್ನು ಸೂಚಿಸುತ್ತದೆ. ಜ್ಞಾನಿಗಳು ಶಿಶುವಾದ ಕ್ರಿಸ್ತನನ್ನು ಆರಾಧಿಸಲು ಬಂದಾಗ ತಂದ 3 ಉಡುಗೊರೆಗಳಲ್ಲಿ ಸಾಂಬ್ರಾಣಿಯೂ ಒಂದು. ಇದು ಆತನ ಪವಿತ್ರ ಜೀವನ ಮತ್ತು ಯಾಜಕತ್ವದ ಸೇವೆಯನ್ನು ಸೂಚಿಸುತ್ತದೆ. ಎಫೆಸದವರಿಗೆ 5ನೇ ಅಧ್ಯಾಯ 2ನೇ ವಾಕ್ಯ ಹೇಳುವಂತೆ, ಆತನು ನಮಗಾಗಿ ತನ್ನನ್ನು ದೇವರಿಗಾಗಿ ಸುಗಂಧ ವಾಸನೆಯಾದ ಕಾಣಿಕೆಯನ್ನಾಗಿಯೂ ಬಲಿಯನ್ನಾಗಿಯೂ ಅರ್ಪಿಸಿಕೊಟ್ಟನು. ಆತನು ಪ್ರತಿಯೊಂದು ಪ್ರಾರ್ಥನೆ, ವಿಧೇಯತೆ ಮತ್ತು ಪ್ರೀತಿಯ ಕಾರ್ಯವು ತಂದೆಯ ಮುಂದೆ ಸಾಂಬ್ರಾಣಿಯಂತೆ ಏರುತ್ತಿತ್ತು. ಈ ಸಾಂಬ್ರಾಣಿಯನ್ನು ದೇವರೆದುರು ಜ್ಞಾಪಕಾರ್ಥಕ ಎಂದು ಕರೆಯಲಾಗಿತ್ತು. ಕ್ರಿಸ್ತನು ನಮಗಾಗಿ ಮಾಡುತ್ತಿರುವ ಮಧ್ಯಸ್ಥಿಕೆಯು ಅಂತಹದ್ದೇ ಒಂದು ಸಜೀವ ಜ್ಞಾಪಕಾರ್ಥವಾಗಿದೆ. ಆತನು ಈಗಲೂ ದೇವರೆದುರು ನಮಗಾಗಿ ವಿನಂತಿಸುತ್ತಿದ್ದಾನೆ ಎಂದು ರೋಮಾಪುರದವರಿಗೆ 8ನೇ ಅಧ್ಯಾಯ 34ನೇ ವಾಕ್ಯ ಹೇಳುತ್ತದೆ. ಹೀಗೆ ದೇವಸನ್ನಿಧಿಯ ರೊಟ್ಟಿಯ ಮೇಜು ಸಂಪೂರ್ಣವಾಗಿ ಕ್ರಿಸ್ತನನ್ನು ಚಿತ್ರಿಸುತ್ತದೆ. ಜಾಲಿಮರ, ಚಿನ್ನದ ತಗಡುಗಳು, ಜೋಡಿ ಕಿರೀಟ, ಉತ್ತಮ ಹಿಟ್ಟು, ಹುಳಿಯಿಲ್ಲದ ರೊಟ್ಟಿ ಮತ್ತು ಸಾಂಬ್ರಾಣಿ ಇವೆಲ್ಲವೂ ಮೇಸಿಯನ ಭಾವಚಿತ್ರಣಗಳಾಗಿವೆ. ಈ ಮೇಜನ್ನು ಕೇಹಾತ್ಯರು ಅರಣ್ಯದಾದ್ಯಂತ ಹೆಗಲ ಮೇಲೆ ಹೊತ್ತೊಯ್ದರು. ವಾಸ್ತವವಾದ ಕ್ರಿಸ್ತನು ಬಂದಾಗ ಇವೆಲ್ಲವೂ ಸಾರ್ಥಕವಾಯಿತು. ನಾಳೆ ನಾವು ಹೊಸ ಒಡಂಬಡಿಕೆಯನ್ನು ಕೇಹಾತ್ಯರು ನಾವು ಇಂದು ಈ ಮೇಜನ್ನು ನಮ್ಮ ಹೆಗಲ ಮೇಲೆ ಹೇಗೆ ಹೊರುತ್ತಿದ್ದೇವೆ ಎಂಬುದನ್ನು ಕಲಿಯೋಣ. ಪ್ರಾರ್ಥನೆ. ಮಹಾಮಹಿಮವಾದ ಯೆಹೋವನೇ, ನಿನ್ನ ಮಹಿಮೆಯನ್ನು ವರ್ಣಿಸಲು ಅಸಾಧ್ಯ. ನೀನು ಅರಣ್ಯದಲ್ಲಿ ಒಂದು ಮೇಜನ್ನಿಟ್ಟು ನಿನ್ನ ಪುತ್ರನು ಬರುವ ಎಷ್ಟೋ ಕಾಲ ಮೊದಲೇ ಆತನ ಚಿತ್ರಣವನ್ನು ರೊಟ್ಟಿ, ಚಿನ್ನ ಮತ್ತು ಸಾಂಬ್ರಾಣಿಯ ಮೂಲಕ ನೀಡಿದ್ದಿ. ಆ ವಿವರಗಳಲ್ಲಿ ಅಡಗಿರುವ ಸಂದೇಶಕ್ಕಾಗಿ ನಿನಗೆ ವಂದನೆಗಳು. ಉತ್ತಮವಾದ ಹಿಟ್ಟಿನ ಬಗ್ಗೆ, ಅಂದರೆ ಪ್ರಪಂಚದ ಎಲ್ಲ ಕಷ್ಟಗಳಿಗೂ ಪರೀಕ್ಷಿಸಲ್ಪಟ್ಟು ಪರಿಶುದ್ಧನೆಂದು ಕಂಡುಬರುವ ಕ್ರಿಸ್ತನ ಸ್ವಭಾವಕ್ಕಾಗಿ ನಿನಗೆ ವಂದನೆಗಳು. ಕ್ರಿಸ್ತನೆಂಬ ಹುಳಿಯಿಲ್ಲದ ರೊಟ್ಟಿಗಾಗಿ ವಂದನೆಗಳು.
ಆತನಲ್ಲಿ ಯಾವುದೇ ಭ್ರಷ್ಟತೆ ಇರಲಿಲ್ಲ, ಗರ್ವವಾಗಲಿ ಇರಲಿಲ್ಲ. 12 ರೊಟ್ಟಿಗಳು ನಿನ್ನ ಮುಂದೆ ಇರುವಂತೆ ನಾವು ನಮ್ಮ ಯೋಗ್ಯತೆಯಿಂದಲ್ಲ, ಬದಲಾಗಿ ಕ್ರಿಸ್ತನ ಮೂಲಕ ನಿನ್ನ ಮುಂದೆ ಪ್ರತಿನಿಧಿಯಾಗಿರುವುದಕ್ಕಾಗಿ ವಂದನೆಗಳು. ಆತನ ಮಧ್ಯಸ್ಥಿಕೆಯು ಸಾಂಬ್ರಾಣಿಯಂತೆ ನಮಗಾಗಿ ಸದಾ ಎದುರು ಏರುತ್ತಿರುವುದಕ್ಕಾಗಿ ಸ್ತೋತ್ರ. ನಾವು ಪ್ರತಿದಿನ ಈ ರೊಟ್ಟಿಯನ್ನು ಭುಜಿಸುವಂತೆಯೂ ಮತ್ತು ನಿನ್ನ ಪುತ್ರನ ಈ ಚಿತ್ರಣವನ್ನು ನಮ್ಮ ಹೆಗಲ ಮೇಲೆ ಹೊತ್ತು ಜಗತ್ತಿಗೆ ಸಾರುವಂತೆಯೂ ನಮಗೆ ಸಹಾಯ ಮಾಡು. ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದುತ್ತೇವೆ ನಮ್ಮ ಪರಮ ತಂದೆಯೇ, ಆಮೇನ್.